ಸೌಜನ್ಯ ವಿಚಾರವಾಗಿ ಮಾಡಿದಂಥ ಪ್ರೊಟೆಸ್ಟ್ ಇದೆಯಲ್ಲ, ಆ ಪ್ರೊಟೆಸ್ಟ್ ಇಂದನೇ ಯಾರು ದೂರುದಾರರಿದ್ದಾರೆ ಅವರ ಮನಸ್ಸಿಗೆ ನೋವಾಗಿ ಅವರಿಗೆ ಪಾಪ ಪ್ರಜ್ಞೆ ಕಾಡಿ ಈಗ ಮುನ್ನೆಲೆಗೆ ಬಂದಿರುವಂಥದ್ದು ನಾನು ಸತ್ಯ ಹೇಳ್ತೀನಿ ಅಂತ ಅಂತ ಹೇಳಿ. ಸೊ ಈಗಾಗಲೇ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ, ಒಂದಷ್ಟು ಅಸ್ಥಿ ಪಂಜರಗಳು ಸಿಗ್ತಿದೆ, ಹಾಗೆ ಇನ್ನೊಂದು ಕಡೆ ಮಾರ್ಕ್ ಮಾಡಲಾಗಿದೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಸೌಜನ್ಯ ಅವರ ತಾಯಿ ಏನಂತ ಹೇಳ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಿಮಗೆ ಒಂದು ಖುಷಿ ಇದೆಯಾ ಅಮ್ಮ, ನಿಮ್ಮ ಮಗಳಿಂದ ಇನ್ನೂ ಒಂದಷ್ಟು ಹೆಣ್ಮಕ್ಳ ಸಾವಿಗೆ ನ್ಯಾಯ ಸಿಗ್ತಿದೆ. ಸೊ ಈಗ ಅನನ್ಯ ಭಟ್ ಅವ್ರದ್ದು ತಾಯಿಯವರು ಕೂಡ ಬಂದು ಕಂಪ್ಲೇಂಟನ್ನು ಕೊಟ್ಟರು. ಈಗ ಪದ್ಮಲತಾ ಹುಡುಗಿದು ಕೂಡ ವಿಚಾರ ಇವಾಗ ಮುನ್ನೆಲೆಗೆ ಬರ್ತಿದೆ. ಸೊ ಇಲ್ಲಿ ಈ ಎಲ್ಲ ವಿಚಾರಗಳು ಇವಾಗ ಮತ್ತೆ ಇವಾಗ ಮುನ್ನೆಲೆಗೆ ಬರ್ತಿರುವಂಥದ್ದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ಇವಾಗ 13 ವರ್ಷದಿಂದ ನಾವು ನಮ್ಮ ಮಗಳ ಒಂದು ಪ್ರತಿಭಟನೆಯಲ್ಲಿ ನಾವು ನ್ಯಾಯ ಕೇಳ್ತಾ ಬಂದಿದ್ದೀವಿ. 13 ವರ್ಷದಿಂದ ನ್ಯಾಯ ಕೇಳಿದ್ರು ಕೂಡ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಇವಾಗ ಈ ಎಲ್ಲ ಅತ್ಯಾಚಾರ ಆದ ಮಕ್ಕಳಿಗೆ ನನ್ನ ಮಗಳೇ ಇವತ್ತು ಪ್ರೇರಣೆ ಅಂತ ನಾನು ಹೇಳ್ತಿದ್ದೇನೆ. ಅಂದರೆ ಎಲ್ಲವನ್ನು ಕೂಡ ಅವಳೇ ಹೊರಗಡೆ ತಂದು ಇವತ್ತು SIT ತನಿಖೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಕೂಡ ಇದು ಸೌಜನ್ಯನೇ ಕಾರಣ ಅಂತ ಹೇಳ್ತಿದ್ದೇನೆ. ಅಂದರೆ ನಾನೊಂದು ಆ ಮಗುವಿಗೆ ಒಂದು ದೇವತೆಗೆ ನನ್ನ ಹೊಟ್ಟೆಯಿಂದ ನಾನು ಒಂದು ಅವಳಿಗೆ ಜನ್ಮ ಕೊಟ್ಟಿದ್ದೇನೆ, ಅದೊಂದು ನಾನು ತೃಪ್ತಿ ಪಡ್ತಿದ್ದೇನೆ. ಅಂದರೆ ಆದಷ್ಟು ಮಕ್ಕಳಿಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೋಸ್ಕರ ನಾನು ಇವತ್ತು ಯಾವತ್ತೂ ಕೂಡ ನ್ಯಾಯ ಕೇಳ್ತಿಲ್ಲ. ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದರೆ ಇವತ್ತು ನನ್ನ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ದಂಗೆ. ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದರೆ ಇವತ್ತು ಒಂದು ಸಂತೋಷ ಪಡುವಂಥ ತಾಯಿ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ತಲೆ ಬುರುಡೆಗಳನ್ನ ಎಲ್ಲೆಲ್ಲಿ ಸಿಗುತ್ತೆ ಅದೆಲ್ಲ ಮಾರ್ಕ್ ಮಾಡಿ ಅಲ್ಲಿ ಅಸ್ಥಿ ಪಂಜರಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ಯಾರು ದೂರುದಾರರಿದ್ದಾರೆ ಮಾಸ್ಕ್ ಮ್ಯಾನ್, ಸೊ ಅವರು ಬಂದು ಸ್ವತಃ ಅವರೇ ಮನಸ್ಸಿಗೆ ಒಂದು ಬೇಜಾರಾಗಿ ಇಲ್ಲ ನಾನು ಸತ್ಯ ಹೇಳಲೇಬೇಕು ಅಂತ ಹೇಳಿ ಅವರು ಮನನೊಂದು ಇವಾಗ ಬಂದು ಎಲ್ಲ ಕಡೆ ಎಲ್ಲ ಸತ್ಯಗಳನ್ನ ತೆಗೆದು ತೋರಿಸ್ತಿದ್ದಾರೆ. ಬಟ್ ಆದರೂ ಕೆಲವೊಂದಷ್ಟು ಜನ ಹೇಳ್ತಿರುವಂಥದ್ದು ಇಲ್ಲ ಅದು ಸುಳ್ಳು, ಅದು ಎಲ್ಲ ಕೊಚ್ಕೊಂಡು ಬಂದಿರುವಂಥ ಹೆಣಗಳು, ಅದು ಎಲ್ಲ ಅಲ್ಲಿ ಅನಾಥ ಶವಗಳು ಅಂತ ಈ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ನೀವೇನು ಹೇಳ್ತೀರಾ ಇದರ ಬಗ್ಗೆ? ಅಂದರೆ ಎಲ್ಲ ಹೆಣಗಳು ತೇಲಿ ಬಂದಂಥ ಹೆಣಗಳು ಅಷ್ಟು 6 ಅಡಿಯಲ್ಲೆಲ್ಲ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಹೂತು ಹಾಕಿದ್ದರಿಂದ ನಾನು ಇಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಅವನೇ ಒಂದು ಮುಂದೆ ಬಂದು ನಾನೊಂದು ಸಾಕ್ಷಿಯಾಗಿ ಹೇಳ್ತೇನೆ ಅಂದರೆ ಅದು ಅಣ್ಣಪ್ಪ ಮಂಜುನಾಥನ ಪ್ರೇರಣೆ. ಅಣ್ಣಪ್ಪನೇ ಕಲಿಸಿದಾನೆ ಇವತ್ತು. ಯಾಕೆಂದರೆ ನಾವು 13 ವರ್ಷದಿಂದ ಆ ಅಣ್ಣಪ್ಪ ಮಂಜುನಾಥನನ್ನು ಮತ್ತು ನಾವು ನಂಬಿರುವಂಥ ದೇವರುಗಳನ್ನು ಆ ನಂಬಿಕೆಯಲ್ಲಿ ಇಟ್ಟುಕೊಂಡು ಇವತ್ತಿನ ನಾವು ಹೋರಾಟ ಮಾಡ್ತಿದ್ದೀವಿ. ಅದಕ್ಕೆ ನಾವು ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆ ರೀತಿಯಲ್ಲಿ ತನಿಖೆಯಾಗಲಿ ಅನ್ನುವಂಥದ್ದು ಕೂಡ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವನಿಗೆ ಕೂಡ ರಕ್ಷಣೆ ಕೊಡಬೇಕು. ಅವನು ಕೂಡ ಒಂದು ಏನೆಲ್ಲ ಊತಾಕಿದ ಹೆಣ ನಾನು ತೋರಿಸ್ತೇನೆ ಅಂದರೆ ಅದು ಎಲ್ಲವನ್ನು ಕೂಡ ಅವನು ಖಂಡಿತವಾಗಿ ಊತಾಕಿದ ಹೆಣ. ಖಂಡಿತ ನಾವು ಕೂಡ ಇಲ್ಲಿ ನಾವು ಹುಟ್ಟಿ ಬೆಳೆದ ಊರು, ನಾವು ಹುಟ್ಟಿ ಬೆಳೆದ ಈ ಸ್ಥಳ, ನಾವು ನೇತ್ರಾವತಿಲಿ ಕೂಡ ನಮಗೆ ಅಂಗಡಿ ಹೋಗ ಇತ್ತು, ನಮಗೆಲ್ಲ ಗೊತ್ತಿದ್ದ ವಿಷಯ. ಇಲ್ಲಿ ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ, ಎಷ್ಟು ಸಾಯ್ತಾರೆ ಅನ್ನೋದು ನಮಗೆ ಎಲ್ಲಿಗೆ ಗೊತ್ತು. ಖಂಡಿತವಾಗಿ 100ಕ್ಕೆ 100 ಅವನು ಊತಾಕಿದ್ದು ಖಂಡಿತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.